ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ. ನಾನು ಈ ಮುಂಜಾನೆಯಲ್ಲಿ ನಿಮ್ಮೆಲ್ಲರನ್ನ ಯಾವುದೇ ಕಾಲ ವಾಕ್ಯ ಭಾಗದಲ್ಲಿ ಭೇಟಿ ಮಾಡುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂದರೆ ಕರ್ತನು ನಮ್ಮನ್ನು ಕಳೆದ 7 ತಿಂಗಳುಗಳ ಕಾಲ ಕಾಯ್ದು 8ನೇ ತಿಂಗಳು ಆಗಸ್ಟ್ ತಿಂಗಳಿನಲ್ಲಿ ನಮ್ಮನ್ನು ಆತನು ಕರೆ ತಂದಿದ್ದಾರೆ. ನಾವು ಅದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸುವಂಥವರಾಗೋಣ. ಎಷ್ಟು ಒಳ್ಳೆಯ ದೇವರಲ್ವಾ. ಉತ್ತಮವಾಗಿ ನಮ್ಮನ್ನು ಎಲ್ಲ ದಿನಗಳು ಹಗಲು ಇರಲು ಕಾಯ್ದು ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಅದೇ ಪ್ರಕಾರವಾಗಿ ಈ ತಿಂಗಳಲ್ಲೂ ಕೂಡ ಕರ್ತನ ವಾಕ್ಯಗಳು, ವಾಗ್ದಾನಗಳು ನಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಸಿದ್ಧವಾಗಿದೆ. ಕೇಳುವವರು ನಾವು ಪ್ರತಿದಿನವೂ ನಂಬಿಕೆಯಲ್ಲಿಯೂ ವಿಶ್ವಾಸದಲ್ಲಿಯೂ ಅದನ್ನು ಸ್ವೀಕರಿಸುವಂಥವರಾಗೋಣ. ಈ ತಿಂಗಳ ವಾಗ್ದಾನದ ವಾಕ್ಯದ ಕಡೆ ನಾವು ಗಮನಿಸುವುದಾದರೆ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ ಹೀಗೆ ಮಾತನಾಡ್ತಾ ಇದೆ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಪ್ರಿಯ ದೇವಜನರೇ, ಈ ತಿಂಗಳಲ್ಲಿ ಕರ್ತನು ನಮ್ಮೆಲ್ಲರನ್ನು ನೋಡಿ ಏನು ಹೇಳ್ತಾ ಇದ್ರೆ ಗೊತ್ತಾ? ನೀವು ಪ್ರಾರ್ಥಿಸುವ ಆ ಪ್ರಾರ್ಥನೆ ಅದು ಬಹು ಬಲವಾಗಿದೆ. ಹೌದಾ ಬ್ರದರ್ ಅಂತ ನೀವು ಕೇಳ್ಬೋದು. ಎಷ್ಟೋ ಬಾರಿ ನಾವು ಮಾಡುವ ಪ್ರಾರ್ಥನೆಗಳ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ. ಯಾರೋ ದೊಡ್ಡ ಅದ್ಭುತ ಮಾಡುವವರು ಪ್ರಾರ್ಥಿಸಿದ್ರೇ ಆಗ್ತದೆ, ಪ್ರವಾದಿ ಪ್ರಾರ್ಥಿಸಿದ್ರೇ ಆಗ್ತದೆ, ಅವರು ಪ್ರಾರ್ಥಿಸಿದ್ರೆ ಆಗ್ತದೆ, ದೇವರು ಪ್ರಾರ್ಥಿಸಿದ್ರೆ ಆಗ್ತದೆ. ಇಲ್ಲ, ನೀವು ಪ್ರಾರ್ಥಿಸಿದ್ರೂ ಅದೊಂದು ಬಹುಬಲವಾದ ಪ್ರಾರ್ಥನೆಯಾಗಿದೆ. ಅದು ದೊಡ್ಡ ಶಕ್ತಿಯುಳ್ಳ ಪ್ರಾರ್ಥನೆಯಾಗಿದೆ. ಯಾಕಂದರೆ ಈ ತಿಂಗಳ ವಾಗ್ದಾನವೇ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಏನಂದರೆ ಇದು ಪ್ರಾರ್ಥನೆ ಮತ್ತು ಅದ್ಭುತದ ತಿಂಗಳು. ಯಾಕೆಂದರೆ ನೀತಿವಂತನ ಪ್ರಾರ್ಥನೆಯಲ್ಲಿ ಒಂದು ಅದ್ಭುತ ನಿಶ್ಚಯವಾಗಿ ನಡೀತದೆ ಅನ್ನುವುದನ್ನು ನಾವು ತಿಂಗಳು ಕಲಿಯುವುದಕ್ಕೆ ಹೋಗ್ತಾ ಇದ್ದೇವೆ. ಅದ್ಭುತಗಳು ಅಂದ ತಕ್ಷಣ ನಮ್ಮ ಜೀವಿತದಲ್ಲಿ ಏನೋ ದೊಡ್ಡ ಕಾರ್ಯ ಅನ್ನಿಸ್ತದೆ. ಇಲ್ಲ, ಅದು ನೀವು ಮಾಡುವ ಪ್ರಾರ್ಥನೆಯಿಂದ ಆಗುವ ಕಾರ್ಯ. ಎಷ್ಟೋ ಬಾರಿ ನಾವು ಪ್ರಾರ್ಥಿಸುವಾಗ ನಾವು ಬರೀ ನಮ್ಮ ದಿನನಿತ್ಯದ ಕಾರ್ಯಗಳಿಗಾಗಿ ಪ್ರಾರ್ಥಿಸಿ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅಲ್ಲಿಗೆ ನಮ್ಮ ಪ್ರಾರ್ಥನೆಯ ಹಂತ ನಿಂತು ಹೋಗ್ತದೆ. ಇಲ್ಲ, ಈ ತಿಂಗಳಲ್ಲಿ ನಿಮ್ಮ ಪ್ರಾರ್ಥನೆಯ ಹಂತ ಒಂದು ಅದ್ಭುತ ಮಾಡುವ ರೀತಿಯಲ್ಲಿ ದೇವರು ತೆಗೆದುಕೊಂಡು ಹೋಗೋದ್ರಲ್ಲಿ ಆಸೆ ಪಡ್ತಾ ಇದ್ದಾರೆ. ಹೇಗೆ ಬ್ರದರ್, ನಾನು ಪ್ರಾರ್ಥಿಸಿದ್ರೆ ಅದ್ಭುತವಾಗ್ತದ? ಕೆಳಗಿನ ವಚನ ಹೇಳುತ್ತದೆ, ಎಲಿಯನು ಕೂಡ ನಮ್ಮಂಥ ಸ್ವಭಾವ ಉಳ್ಳವನೇ ಆಗಿದ್ದನು. ಅವನು ನಮ್ಮ ಸ್ವಭಾವ ಉಳ್ಳವನೇ. ನಮ್ಮ ರೀತಿಯಾದ ಒಂದು ಜೀವನ ಶೈಲಿ, ಎಲ್ಲ ಸ್ವಭಾವಗಳು ಇದೆಲ್ಲವೂ ನಮ್ಮ ಹಾಗೆ ಇದ್ದ ಎಲಿಯನು. ಅವತ್ತು ಎಲಿಯ ಪ್ರಾರ್ಥಿಸಿದಾಗ ಅದ್ಭುತ ನಡೀತಂದರೆ ಕರ್ತನ ವಚನ ನಿಮ್ಮೆಲ್ಲರನ್ನು ನೋಡಿ ಬಲಪಡಿಸಿ ಹೇಳ್ತಾ ಇದೆ, ನೀವು ಪ್ರಾರ್ಥಿಸಿದ್ರೆ ಒಂದು ಅದ್ಭುತ ನಡೀತದೆ. ಅಯ್ಯೋ, ನಾನು ಮಾಡುವ ಪ್ರಾರ್ಥನೆ ಇಲ್ಲ, ಬರೀ ಚಿಕ್ಕದಲ್ವಾ? ನೀವು ಆಲೋಚಿಸ್ಬೋದು. ಇಲ್ಲ, ಈ ತಿಂಗಳು ನಿಮ್ಮ ಪ್ರಾರ್ಥನೆಯಲ್ಲಿ ದೇವರು ಒಂದು ಬದಲಾವಣೆ ತರೋದಕ್ಕೆ ಹೋಗ್ತಾ ಇದ್ದರೆ, ನಿಮ್ಮ ನಂಬಿಕೆಯಲ್ಲಿ ದೇವರು ಒಂದು ಬದಲಾವಣೆಯನ್ನು ತರೋದಕ್ಕೆ ಹೋಗ್ತಾ ಇದ್ದರೆ, ಒಂದು ಶಿಫ್ಟ್, ಒಂದು ದೊಡ್ಡ ಹಂತದ ಕಡೆ ನಿಮ್ಮ ಪ್ರಾರ್ಥನೆ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸವನ್ನು ದೇವರು ಎತ್ತುವುದಕ್ಕೆ ಆಸೆ ಪಡ್ತಾ ಇದ್ದಾರೆ. ಯಾಕೆಂದರೆ ಈ ದಿನಗಳಲ್ಲಿ ಪ್ರಾರ್ಥಿಸುವವರು ಕಡಿಮೆ. ಹೌದಲ್ವಾ? ಎಲ್ಲರೂ ಹಾಡಾಡ್ತೀವಿ, ಹೌದು, ಎಲ್ಲರೂ ಸ್ತುತಿಸ್ತೇವೆ, ಎಲ್ಲರೂ ಕುಣಿತೇವೆ, ಆದರೆ ಪ್ರಾರ್ಥಿಸುವವರು ಬಹಳ ಕಡಿಮೆ. ಆದರೆ ಈ ತಿಂಗಳಲ್ಲಿ ದೇವರು ಹೇಳ್ತಾ ಇದ್ರೆ, ನೀವು ನಿಮ್ಮ ಮನೆಯಲ್ಲಿ ಪ್ರಾರ್ಥಿಸಿದ್ರೆ, ನೀವು ನಿಮ್ಮ ವೃತ್ತಿಯಲ್ಲಿ ಪ್ರಾರ್ಥಿಸಿದ್ರೆ, ನೀವು ನಿಮ್ಮದೇ ಆದ ಮಂಡಳಗಳಲ್ಲಿ ಪ್ರಾರ್ಥಿಸಿದ್ರೆ ಆ ಸ್ಥಳಗಳಲ್ಲಿ ಒಂದು ಅದ್ಭುತ ನಿಶ್ಚಯವಾಗಿ ನೋಡುವವರಾಗ್ತೀರಾ. ಈ ತಿಂಗಳ ವಾಗ್ದಾನದ ಪ್ರಕಾರ ಪ್ರಾರ್ಥನೆ ಮತ್ತು ಅದ್ಭುತಗಳನ್ನು ನೋಡುವ ಒಂದು ದೊಡ್ಡ ತಿಂಗಳು, ನಾನು ಹೇಳ್ತೇನೆ, ಒಂದು ದೊಡ್ಡ ತಿಂಗಳು ಇದಾಗಿದೆ. ಪ್ರತಿದಿನವೂ ಕೂಡ ಪ್ರಾರ್ಥಿಸ್ರಿ, ಪ್ರತಿದಿನವೂ ದೇವರು ಅದ್ಭುತ ಮಾಡ್ತಾರೆ. ಪ್ರತಿದಿನವೂ ಪ್ರಾರ್ಥಿಸ್ರಿ, ಪ್ರತಿದಿನವೂ ದೇವರೊಂದು ಹೊಸ ಕಾರ್ಯಗಳನ್ನು ತೋರಿಸಿಕೊಡ್ತಾರೆ. ಅಲ್ಲಿಗೆ ಅರ್ಥ, ಈ ತಿಂಗಳಲ್ಲಿ ದೇವರು ಏನೋ ಕೆಲವೊಂದು ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ, ಆರೋಗ್ಯದಲ್ಲಿ, ಬದುಕಿನಲ್ಲಿ, ಕೆಲಸದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ಓದುವ ವಿಷಯದಲ್ಲಿ, ಹಣಕಾಸಿನ ಸಂಗತಿಗಳಲ್ಲಿ, ಎಲ್ಲ ಮಂಡಳಗಳಲ್ಲೂ ಕೂಡ ದೇವರು ಒಂದು ಅದ್ಭುತವನ್ನು ಮಾಡುವುದಕ್ಕೆ ಆತನ ಸಿದ್ಧರಾಗಿದ್ದಾರೆ. ಸೊ ಈ ತಿಂಗಳಲ್ಲಿ ನಾನು ನಿಮ್ಮೆಲ್ಲರನ್ನ ಬಲಪಡಿಸುವಂಥ ಒಂದು ಉದ್ದೇಶ ಏನಂದರೆ, ಈ ತಿಂಗಳಲ್ಲಿ ನಮ್ಮ ಕೆಲಸ ಪ್ರಾರ್ಥನೆ, ಆತನ ಕೆಲಸ ಅದ್ಭುತ ಮಾಡುವುದು. ಇದನ್ನು ನಾವು ನೆನಪಿನಲ್ಲಿ ಪ್ರತಿದಿನವೂ ಇಡೋಣ. ಹೌದು, ನನ್ನ ಕೆಲಸ ಏನು? ಪ್ರಾರ್ಥಿಸುವುದು. ದೇವ್ರ ಕೆಲಸ ಏನು? ಅದ್ಭುತ ಮಾಡುವುದು. ಹೀಗೆ ನಾವು ಪ್ರತಿದಿನವೂ ಅಂದುಕೊಂಡು ನಂಬಿಕೆಯಲ್ಲಿ ಪ್ರಾರ್ಥಿಸಿದ್ರೆ ನಿತ್ಯವೂ ಒಂದೊಂದು ಅದ್ಭುತಗಳನ್ನು ದೇವರಾದ ಯೇಸು ನಿಮ್ಮ ಜೀವಿತದಲ್ಲಿ ತೋರಿಸುವಂಥವರಾಗ್ತಾರೆ. ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸೋಣವೇ?
ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಯ್ಯ ಅಪ್ಪ. ಈ ಆಗಸ್ಟ್ ತಿಂಗಳಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಹೌದು ಅಪ್ಪ, ಈ ಆಗಸ್ಟ್ ತಿಂಗಳಲ್ಲಿ ನಮ್ಮನ್ನು ಮೊದಲಾಗಿ ಕರೆತಂದಿದ್ದಕ್ಕಾಗಿ ನಿಮಗೆ ವಂದನೆಯ್ಯ ಅಪ್ಪ. ಈ ತಿಂಗಳಲ್ಲಿ ನಿನ್ನ ವಾಕ್ಯದ ಪ್ರಕಾರ ಹೌದು ನೀತಿವಂತನ ಆ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವಾಗಿದೆ ಅನ್ನುವ ಪ್ರಕಾರ ಈ ತಿಂಗಳಲ್ಲಿ ಕರ್ತನೆ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರು ಮಾಡುವ ಪ್ರಾರ್ಥನೆಯಲ್ಲೂ ಕೂಡ ಒಂದು ಬಹುಬಲ ಇದೆ, ಒಂದು ಶಕ್ತಿ ಇದೆ ಅಪ್ಪ. ನಮ್ಮ ಪ್ರಾರ್ಥನೆಯಲ್ಲೂ ಕೂಡ ಒಂದು ಅದ್ಭುತ ಮಾಡುವುದಕ್ಕೆ ಶಕ್ತಿ ಇದೆ ಅನ್ನುವುದನ್ನು ನೀನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅಂದು ಎಲಿಯನು ನಮ್ಮ ಸ್ವಭಾವವುಳ್ಳವನಾಗಿದ್ದವರು ಅಪ್ಪ, ಎಲಿಯನು ಕೂಡ ಪ್ರಾರ್ಥಿಸಿದಾಗ ಅದ್ಭುತಗಳು ನಡೀತು. ಅದೇ ಉದ್ದೇಶದಲ್ಲಿ ನಿನ್ನ ವಚನ ನಮ್ಮನ್ನು ಅಪ್ಪ ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಬದುಕಿನಲ್ಲಿಯೂ ಈ ತಿಂಗಳಿನಲ್ಲಿ ಪ್ರಾರ್ಥನೆ ಅದು ಬರೀ ಪ್ರಾರ್ಥನೆಯಾಗಿ ನಿಲ್ಲದೆ ಪ್ರಾರ್ಥನೆಯ ಪ್ರತಿಫಲ ಒಂದು ಅದ್ಭುತಗಳನ್ನು ತಂದುಕೊಡುವಂತೆ ಸಹಾಯ ಮಾಡು. ಈ ತಿಂಗಳಲ್ಲಿ ಪ್ರಿಯ ಕುಟುಂಬಗಳಲ್ಲಿ ಎಲ್ಲ ಮಂಡಳಗಳಲ್ಲಿ ಒಂದು ಅದ್ಭುತವನ್ನು ನೀನು ನೆರವೇರಿಸು. ಅವ್ರು ಯಾವ್ಯಾವ ಸಂಗತಿಗಳಲ್ಲಿ ಅಪ್ಪ ಪ್ರಾರ್ಥಿಸ್ತಾ ಇದ್ರೋ ಅದೆಲ್ಲವೂ ಅದ್ಭುತವಾಗಿ ಬದಲಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸ್ರಿ. ಈ ಆಗಸ್ಟನ್ನು ನಾವು ನಿನ್ನ ನಾಮದಲ್ಲಿ ಕರ್ತನೆಪ್ಪ ವಂದಿಸ್ತೇವೆ ಅಪ್ಪ. ಈ ನಾಮದಲ್ಲಿ ಕರ್ತನೆಪ್ಪ ನಾವು ಸ್ವೀಕರಿಸ್ತೇವೆ. ಈ ತಿಂಗಳುದ್ದಕ್ಕೂ ನಿನ್ನ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನೆರವೇರಲ್ಪಡಲಿ. ನಡೆಸು, ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 900-872-5814, 900-872-5815. God bless you.